ಎಲ್ರಿಗೂ ನಮಸ್ಕಾರಗಳು. ಇವತ್ತಿನಿಂದ ನಾನು ಅಡ್ಡಾ 24/7 ಪುಸ್ತಕವಾದ ಜನರಲ್ ಸ್ಟಡೀಸ್ ಇಲ್ಲಿ 21,000ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಈ ಒಂದು ಪುಸ್ತಕ ಒಳಗೊಂಡಿದೆ. ಈ ಎಲ್ಲ ಪ್ರಶ್ನೆಗಳು NCERT ಮೂಲ ಆಧಾರವಾಗಿದೆ ಮತ್ತು 36 ವರ್ಷಗಳಿಂದ ಕೇಳಲ್ಪಟ್ಟ ಎಲ್ಲ ರಾಜ್ಯಗಳಿಂದ ಆಯ್ದುಕೊಂಡ ಪ್ರಶ್ನೆಗಳನ್ನು ಈ ಒಂದು ಪುಸ್ತಕದಲ್ಲಿ ಪ್ರತಿಯೊಂದು ಅಧ್ಯಾಯವಾರು ವಿಂಗಡಣೆಯನ್ನು ಮಾಡಿ ಕೊಡಲಾಗಿದೆ. ಇವತ್ತಿನಿಂದ ನಾನು ಪ್ರತಿಯೊಂದು ಅಧ್ಯಾಯದಿಂದ ಪ್ರಾರಂಭಿಸ್ತಾ ಇದ್ದೀನಿ. ಮೂಲ ಇಂಗ್ಲೀಷ್ ಭಾಷೆಯಲ್ಲಿದ್ದು ಅವುಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿಕೊಂಡಿದ್ದೇನೆ. ಇವತ್ತಿನ ದಿವಸ ಮೊದಲನೇ ವಿಡಿಯೋ ಆಗಿರೋದರಿಂದ ನಾನು ತಮ್ಮೆಲ್ಲರಿಗೂ ಒಂದು ಶಾರ್ಟ್ ಕ್ವಶನ್ಸ್ ಅಥವಾ ಶಾರ್ಟ್ ವಿವರಣೆಯೊಂದಿಗೆ ಕಡಿಮೆ ವಿವರಣೆಯೊಂದಿಗೆ ನೀಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಆ ಪ್ರಶ್ನೆಗೆ ಸಂಬಂಧಿಸಿದಂತೆ ಪೂರ್ಣ ವಿವರಣೆಯನ್ನು ಕೊಡಲು ಪ್ರಯತ್ನಿಸುತ್ತೇನೆ. ನಾನು ಬಸವರಾಜ್ ಟಿ ಕಟ್ಟಿಮನಿ, ನಿಲಯ ಪಾಲಕ, ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ, ಬಾಲ್ಕಿ. ಸ್ಟೋನೇಜ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಇವತ್ತಿನ ದಿವಸ ನೋಡೋಣ. ಒಟ್ಟು 24 ಪ್ರಶ್ನೆಗಳಿವೆ. ಅದರ ಮೂಲ ಈ ಸ್ಲೈಡ್ನಲ್ಲಿ ತೋರಿಸ್ತಾ ಇದ್ದೀನಿ. 24 ಪ್ರಶ್ನೆಗಳು. ಪ್ರತಿಯೊಂದು ಪ್ರಶ್ನೆಯನ್ನು ಯಾವ ಒಂದು ರಾಜ್ಯದಲ್ಲಿ ಯಾವ ವರ್ಷದಲ್ಲಿ ಕೇಳಲ್ಪಟ್ಟಿ ಅಂಥೇಳಿ ಈ ಒಂದು ಸ್ಲೈಡ್ನಲ್ಲಿ ತಾವೆಲ್ಲರೂ ನೋಡ್ಬೋದು. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಉತ್ಖನನದ ಪುರಾವೆಗಳ ಪ್ರಕಾರ ಪ್ರಾಣಿಗಳ ಪಳಗಿಸುವಿಕೆ ಪ್ರಾರಂಭವಾಗಿದ್ದು ಲೋವರ್ ಪ್ಯಾಲಿಯೋಲಿಥಿಕ್, ಮಿಡಲ್ ಪ್ಯಾಲಿಯೋಲಿಥಿಕ್, ಅಪ್ಪರ್ ಪ್ಯಾಲಿಯೋಲಿಥಿಕ್, ಮೀಸೋಲಿಥಿಕ್ ಪೀರಿಯಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಮಧ್ಯಶಿಲಾಯುಗ, ಮೀಸೋಲಿಥಿಕ್ ಪೀರಿಯಡ್. ಪ್ರಾಣಿಗಳನ್ನು ಪಳಗಿಸುವ ಪ್ರಕ್ರಿಯೆಯು ಮಧ್ಯಶಿಲಾಯುಗದ ಅಂತ್ಯದಲ್ಲಿ ಪ್ರಾರಂಭವಾಯಿತು. ಭಾರತದಲ್ಲಿ ಇದರ ಮೊದಲ ಪುರಾವೆಗಳು ರಾಜಸ್ಥಾನದ ಬಾಗೋರ್ ಮತ್ತು ಮಧ್ಯಪ್ರದೇಶದ ಆದಮ್ಗಢ್ನಲ್ಲಿ ಕಂಡುಬಂದಿವೆ. ಎರಡನೇ ಪ್ರಶ್ನೆ. ಮಧ್ಯಶಿಲಾಯುಗದ ಸಂದರ್ಭದಲ್ಲಿ ಪ್ರಾಣಿಗಳ ಪಳಗಿಸುವಿಕೆಗೆ ಪುರಾವೆಗಳು ಎಲ್ಲಿ ಕಂಡುಬಂದಿವೆ? ಮೊದಲನೇ ಪ್ರಶ್ನೆಯಲ್ಲಿ ನಾವು ಇದರ ಉತ್ತರವನ್ನು ನೋಡಿದ್ದೇವೆ. ಸರಿಯಾದ ಉತ್ತರ ಆದಮ್ಗಢ್ ಆಗಿದೆ. ಮಧ್ಯಪ್ರದೇಶದ ಹೋಶಂಗಾಬಾದ್ ಜಿಲ್ಲೆಯ ಆದಮ್ಗಢವು ಮಧ್ಯಶಿಲಾಯುಗದ ಪ್ರಾಣಿ ಪಳಗಿಸುವಿಕೆಗೆ ಪ್ರಮುಖ ಪುರಾವೆಗಳನ್ನು ಒದಗಿಸುವ ತಾಣವಾಗಿದೆ. ಭಾರತದಲ್ಲಿ ಮೊದಲ ಹಳೆಯ ಶಿಲಾಯುಗದ ಉಪಕರಣವನ್ನು ಕಂಡುಹಿಡಿದ ರಾಬರ್ಟ್ ಬ್ರೂಸ್ಫುಟ್ ಅವರು ಏನಾಗಿದ್ದರು? ಸರಿಯಾದ ಉತ್ತರ ಎ ಮತ್ತು ಬಿ ಆಗಿದೆ. ಅವರು ಜಿಯೋಲಾಜಿಸ್ಟ್ ಮತ್ತು ಆರ್ಕಿಯಾಲಜಿಸ್ಟ್ ಆಗಿದ್ದರು. ಭೂವಿಜ್ಞಾನಿ, ಪುರಾತತ್ವಶಾಸ್ತ್ರಜ್ಞ. ಬ್ರಿಟಿಷ್ ಪ್ರಜೆಯಾದ ರಾಬರ್ಟ್ ಬ್ರೂಸ್ಫುಟ್ ಅವರು ಭೂವಿಜ್ಞಾನಿ ಮತ್ತು ಪುರಾತತ್ವಶಾಸ್ತ್ರಜ್ಞರಾಗಿದ್ದರು. ಇವರನ್ನು ಭಾರತೀಯ ಇತಿಹಾಸ ಪುರಾತತ್ವಶಾಸ್ತ್ರದ ಪಿತಾಮಹ ಅಂತೇಳಿ ಕರೆಯಲಾಗ್ತದೆ. ಕೋಪನ್ ಹ್ಯಾಗನ್ ವಸ್ತು ಸಂಗ್ರಹಾಲಯದ ಸಂಗ್ರಹದಿಂದ ಶಿಲೆ, ಕಂಚು ಮತ್ತು ಕಬ್ಬಿಣ ಎಂಬ 3 ಯುಗಗಳ ವ್ಯವಸ್ಥೆಯನ್ನು ಯಾರು ರೂಪಿಸಿದರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ, ಥಾಮ್ಸನ್. 1820ರಲ್ಲಿ ಕ್ರಿಶ್ಚಿಯನ್ ಜುರ್ಗೆನಿಸ್ ಥಾಮ್ಸನ್ ಅವರು ಮಾನವ ಇತಿಹಾಸದ ಹಂತಗಳನ್ನು ಬಳಸಿ ವಸ್ತುಗಳ ಆಧಾರದ ಮೇಲೆ 3 ಭಾಗಗಳಾಗಿ ವಿಂಗಡಿಸಿದರು. ಕೆಳಗಿನ ಯಾವ ತಾಣದಲ್ಲಿ ಮೂಳೆಯಿಂದ ಮಾಡಿದ ಉಪಕರಣಗಳು ಕಂಡುಬಂದಿವೆ? ಸರಿಯಾದ ಉತ್ತರ ಮಹದಹ ಆಗಿದೆ. ಉತ್ತರ ಪ್ರದೇಶದ ಪ್ರತಾಪಗಢ ಜಿಲ್ಲೆಯ ಮಹದಹ ಎಂಬಲ್ಲಿ ಮಧ್ಯಶಿಲಾಯುಗದ ಕಾಲದ ಮೂಳೆಯಿಂದ ಮಾಡಿದ ಹಲವಾರು ಉಪಕರಣಗಳು ಮತ್ತು ಆಭರಣಗಳು ಪತ್ತೆಯಾಗಿವೆ. ಭಾರತದಲ್ಲಿ ಮಧ್ಯಶಿಲಾಯುಗದ ಸಂದರ್ಭದಲ್ಲಿ ಮೂಳೆಯ ಆಭರಣಗಳು ಎಲ್ಲಿಂದ ದೊರೆತಿವೆ? ಮೊದಲದು 5ನೇ ಪ್ರಶ್ನೆಯಲ್ಲಿ ನಾವು ಮಹದಹ ಸರಿಯಾದ ಉತ್ತರವನ್ನು ನೋಡಿದ್ವಿ. ಇದು ಸಹಿತ ಮಹದಹ ಆಗಿದೆ. ಅದೇ ರೀತಿ ಆಪ್ಷನ್ ಸಿ ಕೂಡ ಸರಿಯಾದ ಉತ್ತರ ಆಗುತ್ತದೆ. ಸರಾಯಿ ನಹರ ಅಂದಲ್ಲಿ ಸಹಿತ ಆ ಒಂದು ಪ್ರದೇಶದಲ್ಲಿ ಮೂಳೆಯಿಂದ ಮಾಡಿದ ಆಭರಣಗಳು ದೊರೆತಿವೆ. ಆದರೆ ಹೆಚ್ಚಿನ ಒಂದು ಆಭರಣಗಳು ಸಿಕ್ಕಿದ್ದು ಮಹದಹ ಎಂಬಲ್ಲಿ. ಹಾಗಾಗಿ ಸರಿಯಾದ ಉತ್ತರವನ್ನು ನಾವು ಆಪ್ಷನ್ಸ್ ಬಿ ಮಹದಹ ಅಂತೇಳಿ ಗುರುತಿಸಬೇಕು.
ಒಂದೇ ಸಮಾಧಿಯಲ್ಲಿ 3 ಮಾನವ ಅಸ್ಥಿಪಂಜರಗಳು ಎಲ್ಲಿ ಪತ್ತೆಯಾಗಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ. ಉತ್ತರ ಪ್ರದೇಶದ ದಮ್ದಮ ಎಂಬ ಮಧ್ಯ ಶಿಲಾಯುಗದ ತಾಣದಲ್ಲಿ 41 ಸಮಾಧಿಗಳು ಪತ್ತೆಯಾಗಿವೆ. ಅದರಲ್ಲಿ ಒಂದರಲ್ಲಿ 3 ಅಸ್ಥಿಪಂಜರಗಳು ಒಟ್ಟಿಗೆ ಹೂಳಲಾಗಿತ್ತು. ಧಾನ್ಯಗಳ ಕೃಷಿ ಮೊದಲು ಪ್ರಾರಂಭವಾಗಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ ನಿಯೋಲಿಥಿಕ್ ಏಜ್, ನವಶಿಲಾಯುಗ. ಮಾನವನು ಆಹಾರವನ್ನು ಸಂಗ್ರಹಿಸುವ ಹಂತದಿಂದ ಉತ್ಪಾದಿಸುವ ಹಂತಕ್ಕೆ ತಲುಪಿದ್ದು ನವಶಿಲಾಯುಗದಲ್ಲಿ. ಇಲ್ಲಿಂದಲೇ ವ್ಯವಸ್ಥಿತ ಕೃಷಿ ಆರಂಭವಾಯಿತು. ಭಾರತದಲ್ಲಿ ಮಾನವನ ಅಸ್ತಿತ್ವದ ಆರಂಭಿಕ ಪುರಾವೆಗಳು ಎಲ್ಲಿ ಕಂಡುಬರುತ್ತವೆ? ಸರಿಯಾದ ಉತ್ತರ ಡಿ ಆಗಿದೆ, ನರ್ಮದಾ ಕಣಿವೆ. ಮಧ್ಯಪ್ರದೇಶದ ನರ್ಮದಾ ಕಣಿವೆಯ 1000 ಎಂಬಲ್ಲಿ ಭಾರತದ ಅತ್ಯಂತ ಹಳೆಯ ಮಾನವ ಹೋಮೋ ಎರೆಕ್ಟಸ್ ಪಳೆಯುಳಿಕೆ ಪತ್ತೆಯಾಗಿದೆ. ಮನುಷ್ಯ ಬಳಸಿದ ಮೊದಲ ಧಾನ್ಯ ಯಾವುದು? ಆಪ್ಷನ್ ಸಿ ಬಾರ್ಲಿ ಸರಿಯಾದ ಉತ್ತರ. ಮಾನವನು ಸುಮಾರು ಕ್ರಿಸ್ತಪೂರ್ವ 8000 ಸುಮಾರಿಗೆ ಪಶ್ಚಿಮ ಏಷ್ಯಾದಲ್ಲಿ ಮೊದಲು ಬಾರ್ಲಿಯನ್ನು ಬೆಳೆಯಲು ಪ್ರಾರಂಭಿಸಿದನು. ಭಾರತೀಯ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಪುರಾವೆಗಳು ಎಲ್ಲಿಂದ ಬಂದಿವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಆಗಿದೆ, ಲಹುರ್ ದೇವ. ಇತ್ತೀಚಿನ ಸಂಶೋಧನೆಯ ಪ್ರಕಾರ ಉತ್ತರ ಪ್ರದೇಶದ ಸಂತ ಕಬೀರ್ ನಗರ ಜಿಲ್ಲೆಯ ಲಹುರ್ ದೇವದಲ್ಲಿ ಅತ್ಯಂತ ಹಳೆಯ ಕೃಷಿ ಪುರಾವೆಗಳು ಅಕ್ಕಿ ಸಿಕ್ಕಿವೆ. ಒಂದು ವೇಳೆ ಲಹುರ್ ದೇವ ಆಯ್ಕೆಯಲ್ಲಿ ಇಲ್ಲದಿದ್ದರೆ ಮೇರ್ಗಢ್ ಸರಿಯಾದ ಉತ್ತರ ಆಗ್ತಾಯಿತ್ತು. ನೆಲೆಸಿದ ಜೀವನ ಸೆಟಲ್ಡ್ ಲೈಫ್ ಆರಂಭಿಕ ಪುರಾವೆಗಳನ್ನು ನೀಡಿದ ತಾಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಮೇರ್ಗಢ್. ಪ್ರಸ್ತುತ ಎಲ್ಲಿದೆ ಅಂದರೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿದೆ. ಈ ಒಂದು ಮೇರ್ಗಢ್ನಲ್ಲಿ ಜನರು ಕಾಯಂ ಮನೆಗಳನ್ನು ಕಟ್ಟಿ ನೆಲೆಸಿದ ಪುರಾವೆಗಳನ್ನು ದೊರೆತಿವೆ. ಭಾರತೀಯ ಉಪಖಂಡದಲ್ಲಿ ಕೃಷಿಯ ಅತ್ಯಂತ ಹಳೆಯ ಪುರಾವೆಗಳು ಎಲ್ಲಿಂದ ದೊರೆತಿವೆ? ಮೇರ್ಗಢ್. ಸಾಂಪ್ರದಾಯಿಕವಾಗಿ ಮೇರ್ಗಢನ್ನು ಭಾರತೀಯ ಉಪಖಂಡದ ಕೃಷಿಯ ಆರಂಭಿಕ ತಾಣವೆಂದು ಪರಿಗಣಿಸಲಾಗುತ್ತದೆ. ಸುಮಾರು ಕ್ರಿಸ್ತಪೂರ್ವ 7000ರಲ್ಲಿ ಭಾರತೀಯ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಪುರಾವೆಗಳು ಎಲ್ಲಿ ಕಂಡು ಬಂದಿವೆ? ಇದು ಮೇರ್ಗಢ್. ಈ ಮೊದಲೇ ನೋಡಿರ್ತಂಥ ಯಾವ 2 ಬೆಳೆಗಳಂದರೆ ಗೋಧಿ ಮತ್ತು ಬಾರ್ಲಿ 2 ಬೆಳೆಗಳು ಬೆಳೆದರು. ಆದರೆ ಬಾರ್ಲಿ ಆಪ್ಷನ್ಸಲ್ಲಿ ಬಂತಂದರೆ ಮೊದಲು ಬಾರ್ಲಿಯನ್ನು ನಾವು ಆಯ್ಕೆ ಮಾಡಿಕೊಳ್ಳೋದು. ಈ ಕೆಳಗಿನ ಯಾವ ಅವಧಿಯನ್ನು ಚಾಲ್ಕೋಲಿಥಿಕ್ ಯುಗ ಅಂತೇಳಿ ಕರಿತೀವಿ ಅಂತಂದರೆ ಆಪ್ಷನ್ ಸಿ ತಾಮ್ರಯುಗ. ಮಾನವನು ಕಲ್ಲಿನ ಉಪಕರಣಗಳ ಜೊತೆಗೆ ಮೊದಲ ಬಾರಿಗೆ ತಾಮ್ರದ ಲೋಹವನ್ನು ಬಳಸಲು ಪ್ರಾರಂಭಿಸಿದ ಕಾಲವನ್ನು ಚಾಲ್ಕೋಲಿಥಿಕ್ ಅಥವಾ ತಾಮ್ರ ಶಿಲಾಯುಗ ಎಂದು ಕರೆಯಲಾಗುತ್ತದೆ. ಶಿಲಾಯುಗದಿಂದ ಹರಪ್ಪ ನಾಗರಿಕತೆಯವರೆಗಿನ ಸಾಂಸ್ಕೃತಿಕ ಅವಶೇಷಗಳು ಯಾವ ಪುರಾತನ ತಾಣದಲ್ಲಿ ಕಂಡುಬಂದಿವೆ? ಇದು ಮೇರ್ಗಢ್. ಮೇರ್ಗಢ್ ತಾಣದಲ್ಲಿ ಶಿಲಾಯುಗದಿಂದ ಹಿಡಿದು ಹರಪ್ಪ ನಾಗರಿಕತೆಯವರೆಗಿನ ನಿರಂತರ ಸಾಂಸ್ಕೃತಿಕ ಬೆಳವಣಿಗೆಯ ಪುರಾವೆಗಳು ಸಿಗುತ್ತವೆ. ನವದತ್ತೋಲಿ ತಾಣವನ್ನು ಉತ್ಖನನ ಮಾಡಿದವರು ಯಾರು? ಆಪ್ಷನ್ ಸಿ ಎಚ್ ಡಿ ಸಂಕಾಲಿಯ ಸರಿಯಾದ ಉತ್ತರವಾಗಿದೆ. ಪುಣೆ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಎಚ್ ಡಿ ಸಂಕಾಲಿ ಅವರು ಮಧ್ಯಪ್ರದೇಶದ ಈ ಪ್ರಮುಖ ತಾಮ್ರ ಶಿಲಾಯುಗದ ತಾಣವನ್ನು ಉತ್ಖನನ ಮಾಡಿದರು. ನವದತ್ತೋಲಿ ಯಾವ ರಾಜ್ಯದಲ್ಲಿದೆ? ಮಧ್ಯಪ್ರದೇಶದ ನರ್ಮದಾ ನದಿಯ ದಡದಲ್ಲಿದೆ. ಮೆಗಾಲಿತ್ಗಳನ್ನು ಹೀಗೆ ಗುರುತಿಸಲಾಗುತ್ತದೆ? ಆಪ್ಷನ್ಸ್ ಬಿ ಸಮಾಧಿ ಸ್ಥಳಗಳು. ಮೆಗಾಲಿತ್ಗಳು ಎಂದರೆ ಸಮಾಧಿಗಳ ಸುತ್ತಲೂ ದೊಡ್ಡ ಕಲ್ಲುಗಳನ್ನು ಜೋಡಿಸಿ ಮಾಡಿದ ಸ್ಮಾರಕಗಳಾಗಿವೆ. ಇವು ದಕ್ಷಿಣ ಭಾರತದಲ್ಲಿ ಹೆಚ್ಚು ಕಂಡುಬರುತ್ತವೆ. ಬೂದಿಯ ದಿಬ್ಬ ಆ್ಯಶ್ ಮೌಂಡ್ ಯಾವ ನವಶಿಲಾಯುಗದ ತಾಣಕ್ಕೆ ಸಂಬಂಧಿಸಿದೆ? ಇದು ಸರಿಯಾದ ಉತ್ತರ ಸಂಗನಕಲ್ಲು. ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಮತ್ತು ಪಿಕ್ಲಿ ಹಾಲ್ಗಳಲ್ಲಿ ಬೂದಿಯ ದಿಬ್ಬಗಳು ಕಂಡುಬಂದಿವೆ. ಇವು ದನಗಳ ಕೊಟ್ಟಿಗೆಗಳಲ್ಲಿ ಸಂಗ್ರಹವಾದ ಸಗಣಿಗಳನ್ನು ಸುಟ್ಟಾಗ ಉಂಟಾದ ದಿಬ್ಬಗಳಂತೇಳಿ ನಂಬಲಾಗಿದೆ. ಭೀಮಬೆಟ್ಕ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಭೀಮಬೆಟ್ಕ ಗುಹಾ ಚಿತ್ರಕಲೆಗಳು. ಆಪ್ಷನ್ ಸಿ ಸರಿಯಾದ ಉತ್ತರ. ಮಧ್ಯಪ್ರದೇಶದಲ್ಲಿರುವ ಭೀಮಬೆಟ್ಕ ತನ್ನ ಇತಿಹಾಸ ಪೂರ್ವ ಗುಹಾ ಚಿತ್ರಕಲೆಗಳಿಗೆ
ವಿಶ್ವ ಪ್ರಸಿದ್ಧವಾಗಿದೆ ಮತ್ತು ಇದು ಯುನೆಸ್ಕೋ ಪರಂಪರೆಯ ತಾಣವಾಗಿದೆ. ಭಾರತದಲ್ಲಿ ಯಾವ ಗುಹಾಂತರ ತಾಣಗಳಿಗೆ ಅತಿ ಹೆಚ್ಚು ಚಿತ್ರಗಳು ಕಂಡುಬಂದಿವೆ? ಸರಿಯಾದ ಉತ್ತರ ಭೀಮ್ಬೆಟ್ಕಾದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಗುಹೆಗಳಿದ್ದು ಅವುಗಳಲ್ಲಿ ಹೆಚ್ಚಿನವುಗಳು ಪ್ರಾಚೀನ ಚಿತ್ರಕಲೆಗಳಾಗಿವೆ. ಕೆಳಗಿನವುಗಳಲ್ಲಿ ಯಾವುದು ಇತಿಹಾಸ ಪೂರ್ವ ಚಿತ್ರಕಲೆಗೆ ಹೆಸರುವಾಸಿಯಾಗಿದೆ? ಆಪ್ಷನ್ಸ್ ಬಿ ಭೀಮ್ಬೆಟ್ಕಾ. ಅಜಂತ ಮತ್ತು ಬಾಗ್ ಗುಹೆಗಳು ಐತಿಹಾಸಿಕ ಕಾಲದ ಚಿತ್ರಕಲೆಗೆ ಅಂದರೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಪ್ರಸಿದ್ಧವಾದ ಗುಹೆಗಳಾಗಿವೆ. ಆದರೆ ಭೀಮ್ಬೆಟ್ಕಾದಲ್ಲಿ ಇತಿಹಾಸ ಪೂರ್ವ ಕಾಲಕ್ಕೆ ಸೇರಿದ್ದಾಗಿದ್ದು ಇದು ಗುಹಾ ಚಿತ್ರಗಳಿಗೆ ಇದು ಪ್ರಸಿದ್ಧವಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋ ಸರಣದಲ್ಲಿ ನಾವು ಇನ್ನೂ ಉತ್ತಮವಾದ ವಿವರಣೆಯೊಂದಿಗೆ ವಿಡಿಯೋವನ್ನು ಕೊಡ್ತೇನೆ. ಈ ಒಂದು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಉತ್ತರಗಳು ತಪ್ಪು ಅಂತೇಳಿ ತಮಗೆಲ್ಲರಿಗೆ ಅನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಅವುಗಳಿಗೆ ಸರಿಯಾದ ಉತ್ತರವನ್ನು ನೀಡಿ. ಮತ್ತು ಇನ್ನು ಏನಾದರೂ ವಿಡಿಯೋಗೆ ಸಂಬಂಧಿಸಿದಂತೆ ಸುಧಾರಣೆಗಳಿದ್ದರೆ ದಯವಿಟ್ಟು ತಿಳಿಸಿ ಎಂದು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು.